ಅವ್ರಿಗೆ ಬಿಟ್ಟಿದ್ದು ನೀನ್ ಹೆಣತಿ ಆಗಕ್ಕೆ ನಿನಗೆ ಒಟ್ಟ ಪ್ರಶ್ನೆ ಪ್ರಶ್ನೆ ನೋಡಿದ ಎರಡನೇದು ಎಲ್ಲಿ ತನ ಜಿಂದ ಇರ್ತೀನಿ ಅಲ್ಲಿ ತನ ಏನ್ ಕುಡಿಸ ಅವರೇ ಕುಡಿಸ್ಬೇಕು ನಿಂಗ ತಾನಿಡ್ಬೇಕಂದ್ರ ಬರ್ಕು ಮತ್ತೆ ರೆಡಿನೇ ಅದ ಈಗ ಮದುವೆ ಮಾಡೋದು ಅಡ್ಡಿ ಅಲ್ಲ ವರದಕ್ಷಿಣೆ ಬೇಕಾಗ್ಲಿ 7 ಗುಣಗಳನ್ನು ಹೊಂದಿರುವಂತ ಸತಿಯನ್ನ ನೀನು ಆಯ್ತು ಹೇಳೋಣ. ಚಿಪ್ಸ್ ತಂದಿಡ್ಬೇಕಂತ ಅದನ್ನು ಬರಲ್ಲ. 10ನೇ ಕ್ಲಾಸ್ ಮ್ಯಾಲ ಕಲ್ತಾಕಿರ್ಬೋದು. ಸರಿ ಬಗ್ಗು ಕಲ್ತಾವ ಮಗ ಏನು ಮಾಡ್ತೀವಿ ಕಮ್ಮಿ ಮಾಡ್ಸಂತು ಡಿಗ್ರಿ ಹರ್ಯಮ್ಮ ಹತ್ತಿರ ರಟ್ಟೆ ಅಷ್ಟು ಈಗ 7 ಪಾಯಿಂಟ್ಸ್ ಹೇಳಿ ಯಾವ್ದಾರ ಜಾಬ್ ಪ್ರಶ್ನೆ ಮಾಡಲ್ಲ ಅರ್ಧ ಮರ್ಧ ಶಾಣೆ ಮನೆ ಮೂಲ ಇಲ್ಲ ಅವ್ರು ಹಾಕಿದ್ದು ನೀಬಿ ಹೇಳು. ಸರಿ ಪೂಜಾ ಸರಿ ಇಲ್ಲ ಅವ್ರು ಹಾಕಿದ್ದು ನೀಬಿ ಅಂತ ಹೇಳು ಬರೀತೀವಿ ಮಧ್ಯಾಹ್ನ ಮಾಡೋಣ. ಆಜ್ಞೆಗಳನ್ನು ಪಾಲಿಸುವಂತೆ ಇಲ್ಲ ಪಾಲಿಸಿದ್ರೆ ಆಕಿ ಇವನಿಗೆ ಬಿಡಿ ಬರೋಲ್ಲ. ಹಿಂಗೆ ಇಷ್ಟ ಆದ್ರೆ ಕೋರ್ಟಿಗೆ ಹೋಗೋ ಲಾಯರ್ ಇಲ್ಲ ಸೈ ತೊಗೊಂಡು ಬಂದಿಲ್ಲ ಅಗ್ರಿಮೆಂಟ್ ಆಗಿ ಬರೀ ಅದನ್ನು ಬಿಡಿ ಕೋರ್ಟ್ನಲ್ಲಿ ಲಗ್ನದಾಗ ಸ್ವಾಮಿ ಮಂತ್ರ ಓದ್ತಾನೆ ಇದೇ ಓದಕತ್ತಮ್ಮ ಮಂತ್ರ ಎಲ್ಲೋ ಇದ್ರೆ ಬಾಯ್ಪಾಠ ಆಗಿರ್ಬೇಕು ಇಲ್ಲ ಕಿವಿಯ ಬಿದ್ದಿರ್ಬೇಕು. ಜಲ್ದಿ ಟೈಮ್ ಹತ್ತದ ನೋಡಿ ಟೈಮ್ ಎಲ್ಲಿತಾನೆ ಅಲ್ಲಿತಾನೆ ಇರಕಿರ್ತಾವ ವಿಚಾರ ಮಾಡಿ ಹೇಳ್ಬೇಕತ್ತದ. ದಯನ್ ಕೇಳಂದಿ ಸಂಗೆ ಬಾಳ ಇಲ್ಲ ಸ್ವಲ್ಪ ಅವನು ಸಂಕೇತ ಈಗ 4 ಇನ್ನ 3 ಹೇಳೋಣ. ಇನ್ನ 3 ಕ್ವಾಲಿಟಿ ಅವ್ರ ಮಗಳಿಗೆ ಹೊಡೆದ್ರ ಅವ್ ಏನ್ ಮಾಡಿದ್ರೆ ಏನಂತ ಹೆಸರು ಅದು ಇನ್ನೊಂದ್ ಸರ್ತಿ ಕ್ಲಿಯರಿಟಿ ಹೇಳೋಣ. ಅತ್ತಿ ಮಾವ ಪ್ರಶ್ನಿಸುವಂತಿಲ್ಲ. ಇವ್ರ ಅತ್ತಿ ಮಾವ ಅವ್ರ ಅತ್ತಿ ಮಾವ ಇಲ್ಲ ಪ್ರಶ್ನಿಸುವಂತಿಲ್ಲ. ಅತ್ತೆ ಮಾವನನ್ನು ಪ್ರಶ್ನಿಸುವಂತಿಲ್ಲ. ಅತ್ತೆ ಮಾವರು ನನಗೆ ಪ್ರಶ್ನಿಸಬಾರ್ದು. ಎಷ್ಟು ಹೊಡೆದ್ರ ಬಿ ಏನ್ ಮಾಡಿದ್ರ ಅಲ್ಲಿ ಅವ್ರಿಗೆ ಏನೇ ದುಶ್ಚಟಗಳಿಗೆ ಬಲಿಯಾದ್ರ ಬಿ ಅವ್ರು ಏನಪ್ಪ ಹಿಂಗ್ ಮಾಡಕ್ಕೆ ಕೇಳ್ರೆ ಹೋಗ ರಾತ್ರಿ ಬಂದ್ರು ಬಿ ಏನಕ್ಕೆ ಕೇಳಪ್ಲೇ ಹೊರಗಿನ ಹುಡುಗಿ ಸಂಗಟ ಅಫೇರ್ ಇದ್ರು ಕೇಳಂಗಿಲ್ಲ. ಹುಡುಗಾಡ ಇರ್ಲಕ್ರಿ ಮನೆ ಹೋದ್ರು ಆಂಟಿ ಇರ್ಲಕ್ಕ ಹೇಳ್ಬೋದು. ಆಯ್ತು 6ನೇದು ಇಲ್ಲ ಕರೆಕ್ಟ್ ಅದ ಆಂಟಿ ಲವರ್ ಅಂತ ಹೇಳ್ತಾನವ. ಪೂಜಾ ಡೋಂಟ್ ಟಾಕ್ ಶಟ್ ಯುವರ್ ಮೌತ್. ಯು ಟಾಕ್ ರಾಶಿ ಅಣ್ಣ ಯಾಡ್ ಹೇಳ್ಬಿಡು. ಎರಡೇ ಅವ ನೋಡು ಭಾಳ ಯೋಚನೆ ಮಾಡಿ ಒಂದು ಸರಿ ಈ ಕಡೆ ಬಂದ್ರೆ ಈ ಕಡೆ ಇರ್ಬೇಕು. ಕಳಿಸುವಂತಿಲ್ಲ ಹೋಗುವಂತಿಲ್ಲ ಕಳ್ಸಲ್ಲ ಹೋಗುವಂತಿಲ್ಲ ಅಲ್ಲ ಅವರೇ ಬರ್ಬೇಕಿಲ್ಲ ಮನೆಗೆ ಕಳ್ಸಲ್ಲ. ಸಂಕೇತ ಬರೀ ಮೇಲೆ ಪ್ರೀತಿ ಭಾಳ ಮಾಡ್ತಾನವ. 7ನೇದು ಸಂಕೇತ ಮಾಡಿ ಅಂತ ತಗೋದು
ಅದು ಸಂಕೇತದ ಅವನ ಹೆಸರು ಇಲ್ಲ ನಮ್ಮ ಸರ ಆಯ್ತು ಕರ್ಮರ ಮಿಸ್ಟೇಕ್ ಆಯ್ತವ ಇನ್ನೊಂದಣ್ಣ ಲಾಸ್ಟ್ ಇನ್ನೊಂದು ಪಾಯಿಂಟ್ ಲಾಸ್ಟ್ ಈಸ್ ವೆರಿ ಬೆಸ್ಟ್. ನಾವು ಲಿಂಗಾಯತ ಅದು ಇದು ಮಾಡದೆ ಎನಿ ಟೈಮಿಗೆ ಕಬಾಬ ಆಮ್ಲೆಟ ಮಾಡ್ಕೊಳಂತಿರ್ಬೇಕು. ಅಂದ್ರೆ ಮಾಂಸಾಹಾರಿ ಅಂತಿರಬೇಕು. ಅವ ಎಣ್ಣೆ ಕುಡಿಯೋ ಟೈಮಿಗೆ ಕಬಾಬ ಮತ್ತು ಆಮ್ಲೆಟ್ ರೆಡಿ ಅಲ್ಲ ಅಣ್ಣ ಇದು ಕರೆಕ್ಟ್ ನೀನು ಕರೆಕ್ಟ್ ಇಲ್ಲ ನೀ ಹೇಳ್ಬೇಡ ಹೆಣ್ಣು ನೋಡಿದ್ದೀರಿ ಸಂಕೇತದೊಳಗೆ ಎಲ್ಲ ಬರ್ಕೊಳ್ತೀರಿ ನೀ ಹೇಳ್. ಅದು ಕರೆಕ್ಟ್ ಲಾಸ್ಟ್ ಪಾಯಿಂಟ್ ಅದು ಕರೆಕ್ಟ್. ಮದಿ ಮಾಡೋದ್ರಿ ಈ ಜಾತಿ ಗೀತಿ ಹೇಳ್ಬೇಡ ಕರೆಕ್ಟ್ ಮದಿ ಮಾಡೋದ್ರಿ ಸುಮ್ಮನೆ ಡೋಂಟ್ ಟಾಕ್ ಶಟ್ ಯುವರ್ ಮೌತ್ ಟಾಕ್. ಬಾಕಿ ಟೈಮಿಗೆ ಸ್ನ್ಯಾಕ್ಸ್ಗಳು ಮಾಡುವಂತಿರ್ಬೇಕು ನಾ ಹೇಳಿವಿ. ಏ ಸುಮ್ಮನೆ ಕನ್ಫ್ಯೂಸ್ ಆಗುತ್ತೆ ನನಗೆ ಅಣ್ಣ ಹೇಳಿದ್ರು ಅಲ್ಲ ಕಲಗಿ ಬೇರೆ ಕಲಗದ ವಿಧ ವಿಧದ ಅಡಿಗೆ ಮಾಡಕ್ ಬರ್ಬೇಕು. ನಾನಾ ಥರದ ಮೃಷ್ಟಾನ್ನ ಅಡಿಗೆ ಮಾಡುವಂತಿರಬೇಕು. ಇಲ್ಲ ಅಣ್ಣ ಕಬಾಬ್ ಇದ್ರು ಸಾಕು ಮುಷ್ಟಾನ ಬೇಡ ನಾನ್ ವೆಜ್ ಕಬಾಬ್ ಅವು ಎಲ್ಲ ಸಮ್ಮುಖದಲ್ಲಿ ಏನೋ ಇದು ಹ್ಯಾಂಗ್ ಬರ್ಬೇಕು ಹೇಳ ಕರೆಕ್ಟ್ ಹೇಳ್ದೆ. ಎಲ್ಲಾ ತರಹದ ಅಡಿಗೆ ಮಾಡುವಂತಾರ ಬರೀ ಕನ್ಫ್ಯೂಸ್ ಮಾಡಬೇಡ ನೀ ಹೇಳ ಇವ್ರದ್ದು ಎಲ್ಲ ಕೇಳಲ್ಲ. ವಿಧ ವಿಧದ ಅಡಿಗೆ ಮಾಡುವಂತ ನಾವು ಓದ್ತೀವಿ ಏನು ಮಾಡಲ್ಲ ಪ್ರಶ್ನೆ ಹಿಡಿದು ಓದ್ಲಿ ಇನ್ನೊಂದು ಸೆಂಟೆನ್ಸ್ ಒಂದು ಪ್ರಶ್ನೆ ನೋಡ್ರಿ ನಿಮ್ಮಲ್ಲಿ ಹೇಳ್ತಿದ್ದ ನಾವೊಂದು ಸರ್ತಿ ಓದ್ಬಿಡ್ತೀನಿ. ಸಂಕೇತ್ ಅವರ ಮದುವೆ ಆಗುವ ಹುಡುಗಿಯಲ್ಲಿರುವಂತ ಗುಣಲಕ್ಷಣಗಳನ್ನು ನಾನು ಓದುತ್ತೇನೆ. ಬಾರಿಸೋದು ಬಿಡ್ರಿ. ಡೋಂಟ್ ಟಾಕ್ ಶಟ್ ಯುವರ್ ಮೌತ್. ಅಕ್ಕ ಇಲ್ಲಿ ಬಾರಿ ಮೊಟ್ಟ ಮೊದಲನೇ ಪ್ರಶ್ನೆ ಯಾವುದೇ ಅಲ್ಲಲ್ಲ ಕಂಡೀಷನ್ ಸಂಕೇತ್ ಅವರ ಮದುವೆಯಾಗುವ ಹುಡುಗಿಗೆ ಮೊದಲನೇ ಕಂಡೀಷನ್ ಏನಿರಬೇಕು ಅಂದರೆ ಯಾವುದೇ ರೀತಿಯಾದಂಥ ಪ್ರಶ್ನೆ ಮಾಡಬಾರದು. ಎರಡನೇದೇನಂದ್ರೆ ಕುಡಿಸುವಂತಿರಬೇಕು. ಯಾರು ಕುಡಿಸುವಂತಿರಬೇಕು. 10ನೇ ತರಗತಿಗಿಂತ ಹೆಚ್ಚಿಗೆ ಸಾಲಿ ಕಲಿತಿರಬಾರ್ದು. ಎಲ್ಲ ಆಜ್ಞೆಗಳನ್ನು ಶಿರಸಾವಹಿಸಿ ಪಾಲಿಸುವಂತಿರುವಳು ಸತಿಯಾಗಿರಬೇಕು. ಅತ್ತೆ ಮಾವ ಮನೆಗೆ ಬಂದು ಪ್ರಶ್ನೆ ಮಾಡುವಂತಿಲ್ಲ. ತವರ ಮನೆಗೆ ಹೋಗುವಂತಿಲ್ಲ. ತವರ ಮನೆಗೆ ಯಾವುದೇ ಕಾರಣಕ್ಕೂ ಹೋಗುವಂತಿಲ್ಲ. ವಿವಿಧ ತರದ ಅಡುಗೆಗಳು ಮಾಡಲೇಬೇಕು. ಸೈ ಮಾಡಿಸ್ಕೊ ಅಣ್ಣನ ಕೈ ಇನ್ನೂ ಒಂದು ವಿಶೇಷ ಸೈ ಮಾಡಿಸ್ಕೊ ಸಾಕ್ಷ್ಯಾಧಾರರು ಉಮಾಕಾಂತ ಅಣ್ಣ ಪೂಜಾಕ ದಯಾ ತಾಳಲ್ಲೇ ಬರಿತೀನಿ. ಸೈ ಮಾಡಿದ್ದೆ ಇದು ಸ್ಕ್ಯಾನಿಂಗ್ ಮಾಡ್ತಾರೆ ಸ್ಕ್ಯಾನ್ ಮಾಡ್ತಾರೆ ಫೋಟೋ ತಗೋ ಇಲ್ಲ ಇದು ಫೋಟೋ ತಗೊಳ್ತೀನಿ. ವಿಡಿಯೋದಾಗ ಇಟ್ಟು ತೊಗೊಂತೀನಿ. ಆಯ್ತು ಇದು